ಕೆಡಿ ದ ಡೆವಿಲ್ ಇದೇ 30ನೇ ತಾರೀಕು ರಿಲೀಸ್ಗೆ ರೆಡಿ ಆಗಿದೆ. ಕೆವಿನ್ ಪ್ರೊಡಕ್ಷನ್ ಅಲ್ಲಿ ಮೂಡಿ ಬರ್ತಾ ಇರುವಂತ ಈ ಮೂವಿ ಪ್ರೇಮ್ ಅವರು ಕಂಬ್ಯಾಕ್ ಅನ್ನ ಮಾಡೋದಕ್ಕೆ ಹೊರಟಿರುವಂತ ಮೂವಿ. ಅಂದಂಗೆ ಮೂವಿಯಲ್ಲಿ ಧ್ರುವ ಸರ್ಜಾ ಅವರು, ರೇಷ್ಮಾ, ಆಮೇಲೆ ಸಂಜಯ್ ದತ್ ಅವರು ಹಿಂಗೆ ಸಿಕ್ಕಾಪಟ್ಟೆ ಸ್ಟಾರ್ ಕಾಸ್ಟ್ ಇದೆ ಅಂತ ನಾನು ಈಗ ಟ್ರೈಲರ್ ನ ನೋಡ್ಕೊಂಡು ಬಂದೆ. ಏನ್ ಟ್ರೈಲರ್ ಗುರು, ಅದು ಹೇಳಕ್ಕೆ ಆಗಲ್ಲ. ಅಷ್ಟೊಂದು ತುಂಬಾನೇ ಚೆನ್ನಾಗಿ ವೈಲೆನ್ಸ್ ಅನ್ನ ಬ್ಲೆಂಡ್ ಅನ್ನ ಮಾಡಿದ್ದಾರೆ ಅಂತ ಅನ್ಬೋದು. ನನಗೆ ಇವರಲ್ಲಿ ಒಂದೇ ಒಂದು ರಿಕ್ವೆಸ್ಟ್ ಇದೆ, ಅದೇನಪ್ಪಾ ಅಂತಂದ್ರೆ ಮಾರ್ಟಿನ್ ರೀತಿ ಆಗ್ಬಾರ್ದು ಅಷ್ಟೇನೆ. ಯಾಕಂತಂದ್ರೆ ಮಾರ್ಟಿನ್ ಕೂಡ ಮುಂಚೆ ಸಿಕ್ಕಾಪಟ್ಟೆ ಸೌಂಡ್ ಅನ್ನ ಮಾಡಿತ್ತು ಟೀಸರ್ ಟ್ರೈಲರ್ ಮುಖಾಂತರ, ಬಟ್ ಆಮೇಲೆ ಗೊತ್ತಾಗಿದ್ದು ಏನು ಇಲ್ಲ ಅಂತ. ಆದ್ರೆ ಈ ಮೂವಿ ಆತರ ಆಗೋದಿಲ್ಲ ಅಂತ ಅನ್ಕೊಂತೀನಿ. ಯಾಕಂತಂದ್ರೆ ಟ್ರೈಲರ್ ಮಾತ್ರ ಚಿಂದಿ ಗುರು, ಅದ್ಭುತವಾಗಿದೆ ಅಂತಂದ್ರೆ ನನಗನ್ನಿಸ್ತು. ಯಾರಿಗನ್ನಿಸ್ತಾ ಇಲ್ಲ ಗೊತ್ತಿಲ್ಲ, ನನ್ನ ಅಭಿಪ್ರಾಯವನ್ನ ತಿಳಿಸ್ತಾ ಇದೀನಿ ಅಷ್ಟೇನೆ. ಮೊದಲಿಗೆ ಈ ಟ್ರೈಲರ್ ನಲ್ಲಿ ನನಗೆ ಇಷ್ಟ ಆಗಿದ್ದು ಅರ್ಜುನ್ ಅವರ BGM. ರವಿಚಂದ್ರನ್ ಅವ್ರು ಬಂದಾಗ ಒಂದ್ ಕೊಡ್ತಾರೆ ಗುರು, ಅದೇನ್ BGM ಒಳ್ಳೆ ಹಾಲಿವುಡ್ ಲೆವೆಲ್ಗೆ ಕೊಟ್ಟಿದ್ದಾರೆ. ನಂಗೆ ರಮೇಶ್ ಅರವಿಂದ್ ಅವರು ಎಲ್ಲಾ ಕಡೆ ಕ್ಲಾಸ್ ಆಗಿ ಕಾಣಿಸ್ಕೊಂತ ಇದ್ರು, ಬಟ್ ಇಲ್ಲಿ ಮಾತ್ರ ಫುಲ್ ಬ್ಲಡ್ ಎಲ್ಲ ಹಾಕೊಂಡು ಆ ಮಾಸ್ ಲುಕ್ ಅನ್ನ ಕೊಟ್ಕೊಂಡು ತುಂಬಾನೇ ವೆರೈಟಿ ಆಗಿ ತಗೊಂಡು ಬಂದಿದ್ದಾರೆ. ನನಗೆ ಟ್ರೈಲರ್ ನಲ್ಲೇ ಇಷ್ಟಿದೆ, ಮೂವಿಲಿ ಇನ್ನು ಎಷ್ಟಿದೆ ಅಂತ ಗೊತ್ತಿಲ್ಲ. ನನಗೆ ಮೂವಿಲಿ ನೋರಾ ಅವರು, ಆಮೇಲೆ ಕಿಚ್ಚ ಸುದೀಪ್ ಅವರು ಕೂಡ ನನಗೆ ಲಾಸ್ಟ್ ಸೀನ್ ಅಲ್ಲಿ ಕಾಣಿಸ್ಕೊಂಡ್ರು. ನಂಗೆ ಅವರು ಕೂಡ ಕಾಲಭೈರವನ ಗೆಟಪ್ ಅನ್ನ ಹಾಕಿದ್ದಾರೆ. ಅದ್ರಲ್ಲೂ ಕೂಡ ನಂಗೆ ಧ್ರುವ ಸರ್ಜಾ ಅವರು ಟ್ರೈಲರ್ ನಲ್ಲಿ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ರು. ಅವರು ಮುಂಚೆ ಇದ್ದಂತ ಆ ಎನರ್ಜಿ ಮತ್ತೆ ಆಟಿಟ್ಯೂಡ್, ಆ ಮಾತಿನ ವರ್ಷೆ ವಾಪಸ್ ಬಂದಿದೆ. ನನಗೆ ಪೊಗರು ಮೂವಿಲಿ ಆಗಿರ್ಬೋದು, ಮಾರ್ಟಿನ್ ಮೂವಿಲಿ ಆಗಿರ್ಬೋದು ನನಗೆ ಅವ್ರು ಇಷ್ಟ ಆಗಿರ್ಲಿಲ್ಲ, ಬಟ್ ಇಲ್ಲಿ ನನಗೆ ನೋಡಿದಾಗ ತುಂಬಾನೇ ಚೆನ್ನಾಗಿ ಅಂತ ಅನ್ನಿಸ್ತು. ಅವ್ರು ಮಾಡಿದಂತ ಫನ್ನಿ ಅಥವಾ ಮಾತಾಡಿದಂತ ಸ್ಟೈಲ್ ಆಗಿರ್ಬಹುದು. ಅದೇ ನಿಂಗೆ ನೀನು ಹೂವನ್ನ ಮುಡ್ಕೊಂಡಿಲ್ಲ ಅಂತಂದ್ರು ಡೈರೆಕ್ಟ್ ಆಗಿ ಗಂಧದ ಮರಕ್ಕೆನ ಕಾಂಪಿಟೇಷನ್ ಅನ್ನ ಕೊಡ್ತಾ ಇದೀಯಾ, ಚೆನ್ನಾಗಿನೇ ಮಾತಾಡಿದ್ದಾರೆ. ಅದ್ರಲ್ಲೂ ಕೂಡ ಲಾಸ್ಟ್ ಒಂದು ಡೈಲಾಗ್ ಹೇಳ್ತಾರೆ, ಬಿದ್ದೋದೆ ನಾನಂತವೇ. ಅದಲ್ಲದೆ ರೇಷ್ಮಾ ನಣೆಯವರು ಈ ತನಕ ಲವ್ ಅಲ್ಲಿ ಕಾಣಿಸ್ಕೊಂಡಿದೀರ, ಇದೇನ್ ಗುರು ಈ ತರ ಅಲ್ಲ, ಅದೇನ್ ಮಾತು ಅಂತ ಆಡ್ಬಿಟ್ಟಿದ್ದಾರೆ ಅನ್ನೋ ನನ್ಗೆ ಟೆನ್ಷನ್ ಆಗೋಯ್ತು ಮಲ್ಲಿಗೆ ನೋಡ್ಬೇಕಾದ್ರೆ. ಅದಾದ್ಮೇಲೆ ಇನ್ನು ಶಿಲ್ಪಾ ಶೆಟ್ಟಿ ಅವರು ಅಂತೂ ಫುಲ್ ಆಫ್ ಮಾಸು. ನಂಗೆ ಟ್ರೈಲರ್ ನಲ್ಲಿ ಇನ್ನೊಂದು ಗೊತ್ತಾಯ್ತು, ನಂಗೆ ದಕ್ಕದೇವ್ ಅವರು ಅಂದ್ರೆ ಸಂಜಯ್ ದತ್ ಅವರು ಸತ್ಯವತಿಗೆ ಅಣ್ಣ ತಮ್ಮ ಅಥವಾ ಹಸ್ಬೆಂಡ್ ಆ ಪಾತ್ರದಲ್ಲಿ ಮಾಡ್ತಾ ಇರ್ಬೋದು ಅಂತ ನನಗೆ ಅನ್ನಿಸ್ತು. ಯಾಕಂತಂದ್ರೆ ಒಬ್ಬೊಬ್ಬರನ್ನು ಬಿಡ್ಬೇಡ ಕತ್ತರಿಸಾಕು ದೇವ ಅಂತ ಅಂದಾಗ ನನಗೆ ಅಲ್ಲೆಲ್ಲ ಅನ್ನಿಸ್ತು ಮೋಸ್ಟ್ಲಿ ಅವರು ಯಾವ್ದೋ ಒಂದು ಪಾತ್ರವನ್ನ ಮಾಡ್ತಾ ಇದಾರೆ. ಅಂದಂಗೆ ಕಾಳಿ ಮಾಮೂಲಾಗಿ ಜೀವನವನ್ನ ಮಾಡ್ಕೊಂಡು ಹೋಗ್ತಾ ಇರ್ತಾನೆ ಅವನ ಪಾಡಿಗೆ. ಅವನ ಜೀವನದಲ್ಲಿ ಯಾವುದೋ ಒಂದು ಬಿರುಗಾಳಿ ಇದ್ದಕ್ಕಿದ್ದಂಗೆ ಎದ್ದಾಳುತ್ತೆ. ಅದಾದ್ಮೇಲೆ ಏನಾಯ್ತು ಅಂತ ಇಲ್ಲಿರುವಂತ ಮೂವಿ. ನನಗೆ ರಮೇಶ್ ಅರವಿಂದ್ ಅವರು ಚಿಂದಿ, ಅದ್ರಲ್ಲೂ ಕೂಡ ರೇಷ್ಮಾ ನಣೆಯವರು ಕತ್ತನ್ನ ಕುಯ್ಯೋದಕ್ಕೆ ಹೋದಾಗ ಕಿರ್ಚ್ಕೊಂತಾರೆ ನೋಡಿ, ಸೂಪರ್ ಅಂತಾನೆ ಹೇಳ್ಬೋದು. ಅದ್ ಬಿಟ್ರೆ ಇನ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಕೊಟ್ಟಂತ ಗ್ರೇಡ್ ಅಂದ್ರೆ ಬ್ಯಾಕ್ ಗ್ರೌಂಡ್ ಸ್ಕೋರು ಮತ್ತೆ VFX ಏನಿದಾವೆ ಸೂಪರ್ ಆಗಿದಾವೆ ಗುರು. ಸೂಪರ್ ಅಂತ ಹೇಳಕ್ಕೆ ಆಗಲ್ಲ, ಸೂಪರ್ ಅಂದ್ರೆ ಸೂಪರ್. ದಕ್ಕದೇವರಂತೂ ಮಾಸ್ ಆಗಿ ಮಿಂಚೋಗ್ಬಿಟ್ಟಿದ್ದಾರೆ. ಇನ್ನು ನಮ್ಮ ಧ್ರುವ ಸರ್ಜಾ ಅವರು ಲಾಸ್ಟ್ ಅಲ್ಲಿ ಒಂದು ಡೈಲಾಗ್ ಹೇಳ್ತಾರೆ, ಫಸ್ಟ್ ಟೈಮ್ ಹಚ್ಚಿಡ್ತೀವ್ನಿ, ಅಕಸ್ಮಾತ್ ಎಲ್ಲಾರು ಕೈ ಕಾಲು ಹೋಗಿ ಪ್ರಾಣ ಏನಾರು ಉಳ್ಕೊಂಡ್ರೆ ನಿಮ್ ಎತ್ತೊಳಗ್ ಹೋಗಿ ಹೇಳ್ಬಿಡ್ರಿ ತಪ್ಪಾಯ್ತು ಅಂತ. ಆದ್ರೆ ಅದು ಕೂಡ ಒಂದು ಮೆಟ್ಟನ್ನ ಹೇಳ್ಕೊಂಡು ಅದು ಸಿಕ್ಕಿಸ್ಕೊಂಡು ಬಂದ್ರು ನೋಡಿ, ಮಾಸ್ ಮಾಸ್ ಮಾಸ್, ಸೂಪರ್ 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 ಅಂತ ಅನ್ನಿಸ್ತು. ರವಿಶಂಕರ್ ಅವರು ಇರೋದು ಗೊತ್ತಿರ್ಲಿಲ್ಲ, ಟ್ರೈಲರ್ ನಿಂದ ಗೊತ್ತಾಗಿದೆ ಕೂಡ. ನಂಗೆ ಮೂವಿಗೆ ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಾ ಇದೀನಿ. ಆದ್ರೂ ಟ್ರೈಲರ್ ಅನ್ನು ನೋಡಿದ್ಮೇಲಂತೂ ವೆಯ್ಟ್ ಅನ್ನ ಮಾಡ್ಲೇಬೇಕು. ಯಾಕಂತಂದ್ರೆ ಇಷ್ಟೊಂದು ವೈಲೆನ್ಸ್ ಅನ್ನ ಬ್ಲೆಂಡ್ ಅನ್ನ ಮಾಡಿದ್ದಾರೆ ಕೂಡ. ನಂಗೆ ರವಿಚಂದ್ರನ್ ಅವರು 2-3 ಕಡೆನೋ ಬಂದೋದ್ರು ಅಂತ ಅನ್ಸುತ್ತೆ ಅಷ್ಟೇನೆ. ನಂಗೆ ಅವ್ರು ಬಂದಿದ್ ಕಡೆ ಎಲ್ಲ ವೈಲೆನ್ಸ್ ಇರಲಿಲ್ಲ, ನಾರ್ಮಲ್ ಆಗಿತ್ತು ಅಂತ. ಮೋಸ್ಟ್ಲಿ ಅವರು ವೈಲೆನ್ಸ್ ಗೆ ಅಡಾಪ್ಟ್ ಅನ್ನ ಮಾಡಿಲ್ಲ, ಬರೀ ನಾರ್ಮಲ್ ಆಗಿ ಇರೋದನ್ನ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ. ಅದು ಬಿಟ್ರೆ ಸತ್ಯವತಿ ಅವರು ಕೂಡ ಅಂದ್ರೆ ಶಿಲ್ಪಾ ಶೆಟ್ಟಿ ಅವರು ಕಾಣಿಸ್ಕೊಂಡ್ರು, ಸಂಜಯ್ ದತ್ ಅವರು ಸಿಕ್ಕಾಪಟ್ಟೆ ಕಾಣಿಸ್ಕೊಂಡ್ಬಿಟ್ರು. ಅಂದ್ರೆ ನಮ್ಮ ಧ್ರುವ ಸರ್ಜಾ ಅವರೇ ಮೇನ್ ಲೀಡ್ ಅಲ್ಲಿ ಇದ್ದಂತವ್ರು ಎಲ್ಲರೂ ಕೂಡ ಕಾಣಿಸ್ಕೊಂಡ್ರು. ಬಟ್ ನಮ್ಮ ಕಿಚ್ಚ ಸುದೀಪ್ ಅವರ ಬ್ಯಾಕ್ ಗ್ರೌಂಡ್ ಅಂದ್ರೆ ಬ್ಯಾಕ್ ಅಲ್ಲಿರೋ ಪೋಸ್ ಅನ್ನ ಮಾತ್ರನೇ ತೋರಿಸಿದ್ದಾರೆ ಕಾಲಭೈರವನಾಗಿ, ಬೇರೆ ಇನ್ನೇನು ಕೂಡ ತೋರಿಸಿಲ್ಲ. ಅದೊಂದು ಬೇಜಾರಾಗೋಯ್ತು ನನಗೆ. ಯಾವ ರೀತಿ ಮಿಂಚಿರ್ಬೋದು ನಮ್ಮ ಕಿಚ್ಚ ಸುದೀಪ್ ಅವರು, ಅದು ಧ್ರುವ ಸರ್ಜಾ ಮೂವಿಲಿ ಅಂತ ವೆಯ್ಟ್ ಅನ್ನ ಮಾಡ್ತಾ ಇದ್ದೀನಿ. ಎನಿವೆ ಮೂವಿನ ಥಿಯೇಟರ್ ಅಲ್ಲೇ ಹೋಗಿ ನೋಡೋಣ ಅಂತ ಕೂಡ ಅನ್ಕೊಂಡಿದೀನಿ. ನೋಡೋಣ ಅವತ್ತಿನ ದಿವಸ ಏನಾಗ್ಬೋದು ಅಂತ. ಅದ್ ಬಿಟ್ರೆ ಇನ್ನು ನೆಕ್ಸ್ಟ್ ಬರೋದಾದ್ರೆ ಇಲ್ಲಿ ಬಳಸಿರುವಂತ ಡೂಪ್ ಅಂದ್ರೆ ವಿಲಿಯಂ ಡೇವಿಡ್ ಅವರ ಡೂಪ್ ಏನಿದೆ ಸಖತ್ತಾಗಿ ಕಾಣಿಸುತ್ತೆ, ಇಲ್ಲಿ ಎದ್ದು ಕಾಣಿಸುತ್ತೆ. ಆ ಡೂಪ್ ಅನ್ನ ತುಂಬಾನೇ ಚೆನ್ನಾಗಿದೆ ಮೇಂಟೈನ್ ಅನ್ನ ಮಾಡಿದ್ದಾರೆ. ಅದಲ್ದಲೆ ಮಚ್ಚಿಡಿಯೋದು ಇದು ತುಂಬಾನೇ ಚೆನ್ನಾಗಿದೆ. ಬಟ್ ನನಗೆ ಅನ್ಸಿದ್ದು ಎಲ್ಲ ಒಂದ್ ರೀತಿ ಜಾತ್ರೆ ಸಿನಿಮಾ ಆಗ್ಬಹುದು ಅಂತಾನು ಅನಿಸ್ತು, ಆಗ್ಬಾರ್ದು ಅಂತಾನು ಅನಿಸ್ತು. ಯಾಕಂತಂದ್ರೆ ಸಿಕ್ಕಾಪಟ್ಟೆ ವೈಲೆನ್ಸ್ ಅಂಡ್ ಸಿಕ್ಕಾಪಟ್ಟೆ ಜನನ ಇಟ್ಕೊಂಡು ಮಾಡ್ತಾ ಇರೋಂತ ಮೂವಿ.
ನೋಡೋಣ ಮೂವಿ ಹೆಂಗಿರ್ಬೋದು ಅಂತ. ಸಾಂಗ್ಸ್ ಗಳೆಲ್ಲ ಬಂದು ಹಿಟ್ ಆಗಿದ್ದು, ಬಟ್ ಒಂದು ಮಾತ್ರ ಹೊಡ್ಸ್ಕೊಂತು, ಸರ್ಸಿ ಸರ್ಸಿ ನಿನ್ನ ಸರ್ಗ ಸರ್ಸಿ. ಆ ಮೂವಿ ಮಾತ್ರ ಸಾರಿ, ಆ ಸಾಂಗ್ ಮಾತ್ರ ಹೊಡ್ಸ್ಕೊಂತು. ಅದ್ ಬಿಟ್ರೆ ಎಲ್ಲಾ ಸಾಂಗು ನಂಗಂತೂ ತುಂಬಾನೇ ಇಷ್ಟ ಆದ್ರು ಕೂಡ. ಅದೇ ಇನ್ನ ಮೂವಿ ಬರ್ಬೇಕು ನೋಡೋಣ, ಮೂವಿಲಿ ಯಾವ ರೀತಿ ಎಲ್ಲರೂ ಕೂಡ ಮಿಂಚಿದ್ದಾರೆ ಅಂತ. ಅದ್ರಲ್ಲೂ ಕೂಡ ಶಿಲ್ಪಾ ಶೆಟ್ಟಿ ಅವರು 16 ವರ್ಷ ಆದ್ಮೇಲೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಮರಳಿ ಬಂದಿದ್ದಾರೆ. ನಾನಂತೂ ಸಿಕ್ಕಾಪಟ್ಟೆ ವೆಯ್ಟ್ ಅನ್ನ ಮಾಡ್ತಾ ಇದ್ದೀನಿ ಮೂವಿಗೆ. ಇನ್ನು 8 ದಿವಸ ಇರೋದು. ಮೂವಿನ ಮೊದಲಿಗೆ ನೋಡಿ ರಿವ್ಯೂ ಅನ್ನ ಹಾಕ್ತೀನಿ. ಯಾರು ಕೂಡ ನಮ್ಮ ಚಾನಲ್ ನ ಮಿಸ್ ಅನ್ನ ಮಾಡ್ಕೊಂಡಲೆ ಅವಾಗ ತೆಗೆದು ನೋಡ್ತಾ ಇರಿ ಫ್ರೆಂಡ್ಸ್, ಏನಾಗೋದಿಲ್ಲ. ಆಮೇಲೆ ಈ ವಿಡಿಯೋನ ಯಾರೆಲ್ಲ ನೋಡಿ ಇಷ್ಟ ಆಯ್ತೋ ಅವರೆಲ್ಲ ಲೈಕ್ ಅನ್ನ ಕೊಟ್ಬಿಟ್ಟು ಆದ್ರೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಂಡು ಸಪೋರ್ಟ್ ಅನ್ನ ಮಾಡಿ ಅಂತ ಕೇಳ್ಕೊಂತೀನಿ. ಇನ್ವೆ ನಾನು ಇಂಥದ್ದೇ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಿಮ್ ಕೈಗೆ.